ಡೆಲ್ಲಿವರೆಗೆಲ್ಲ ಓಡಾಡಿದ್ರು. ಆ BCA ಓಡಾಡ್ತಿರ್ಬೇಕಾದ್ರೆ ಮತ್ತು ಬಂದಾಗ ನನ್ನ ಹತ್ರ ಬಂದರು. ಬಂದಾಗ ಸಹಿತ ನಾವೆಷ್ಟು ಸಾಧ್ಯ ಟ್ರೈ ಮಾಡಿದ್ರು. ಅವೆಲ್ಲರೂ ಮಧ್ಯೆ ಸಹಿತವಾಗಿ ನೀವು ಸಕ್ಸಸ್ ಆದರೆ, ನೀವು ಬೆಳೆದ್ರಿ, ನೀವು ಅಚೀವ್ ಮಾಡಿದ್ರೆ, ನೀವು ಅದನ್ನು ಎಲ್ಲಿವರೆಗೂ ಮಾಡೋಕ್ಕೆ ಸಾಧ್ಯ ಅವರಿಗೆ ನಾವು ಏನಂತ ಅವರಿಗೆ ನಾವು ಗುರುವಂದನೆ ಮಾಡೋಕ್ಕೆ ಸಾಧ್ಯ ಅಂತ ಅನಿಸ್ತದೆ. ಆದ್ದರಿಂದ ನಾವು ಇವತ್ತಿನ ದಿವಸ ಇಟ್ಸ್ ನಾಟ್ ಎ ಸ್ಮಾಲ್ ಫಂಕ್ಷನ್. ಇವತ್ತಿನ ದಿವಸ ನಾವೇನಾದರೂ ಸಹಿತ ಸಾವಿರಾರು ಜನ ಇರ್ತಕ್ಕಂಥ ಕಾರ್ಯಕ್ರಮಗಳಾಗಲಿ, ಯಾಕಂದರೆ ಡಾಕ್ಟರ್ ರಾಜಶೇಖರ್ ಆಗಲಿ, ಬೆಳಗಲಿ ಆಗಲಿ, ಅವರು 106 ಅಂಶಗಳ ಸಿಂಡಿಕೇಟ್ ಮೆಂಬರ್ ಆಗಿ ಅವರು ಸಹಿತ ಸಾವಿರಾರು ಕಾಲೇಜುಗಳಲ್ಲಿ ಸ್ಪೀಚ್ ಕೊಟ್ಟಿದ್ದಾರೆ. ಭಾಳ ವೆಲ್ ಫರ್ನಿಶ್ ಇರ್ತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳು ಇರ್ತಕ್ಕಂಥ. ಆದರೆ ವಿದ್ಯಾರ್ಥಿಗಳ ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ, ವಿದ್ಯಾರ್ಥಿಗಳು ಏನು ಮಾಡಬೇಕು ಅನ್ನೋದನ್ನು ಗ್ರಹಿಸ್ಕೊಂಡು ಹೋಗ್ತಾರೆ, ಅದು ಭಾಳ ಮುಖ್ಯವಾಗಿದೆ. ಆದ್ದರಿಂದ ತಾವೆಲ್ಲರೂ ಸಹಿತವಾಗಿ ಈ ಕ್ಯಾಂಪಸ್ನಿಂದ ಹೋಗ್ಬೇಕಾದ್ರೆ ನಾನು ಈ ಕ್ಯಾಂಪಸ್ಗೆ ಗೌರವ ತರೋ ರೀತಿಯಿಂದ ನನ್ನ ಜೀವನವನ್ನು ನಡೆಸ್ತೇನೆ. ನಾನು ಇವತ್ತು ಹೇಳಿದ್ರು ಈ ವಯಸ್ಸಿನಲ್ಲೂ ಸಹಿತ 73 ಅಥವಾ 70 ವಯಸ್ಸು 69 ವಯಸ್ಸಲ್ಲೂ ಸಹಿತ ನಾನು ದಿನಕ್ಕೆ 6 ಗಂಟೆ ಕಾಲ ನಾನು ಸತತ ಪ್ರಯತ್ನ ಮಾಡಿ ಬುಕ್ಕನ್ನು ಬಂದಿದ್ದೀನಿ ಅಂತಂತಾರೆ. ಆದರೆ ನೀವು ನೋಡಿ, ಈ ಬುಕ್ ಬರೆಯೋದಕ್ಕೆ 6 ತಾಸು ಒಂದು ದಿವಸಕ್ಕೆ ಖರ್ಚು ಮಾಡಿದರೆ ಅದನ್ನು ಬುಕ್ಕನ್ನು ನಿಮಗೆ ಕೊಟ್ಟಿದ್ದಾರೆ. ನೀವೆಷ್ಟು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಪ್ರಶ್ನಾರ್ಥಕವಾದ ವಿಷಯ. ಆದ್ದರಿಂದ ನಾನು ಒಂದು ಹೇಳ್ತೇನೆ, ಯಾಕಂದರೆ ಅನ್ಲೆಸ್ ಯು ಹ್ಯಾವ್ ಎ ಡಿಟರ್ಮಿನೇಷನ್, ಅನ್ಲೆಸ್ ಯು ಹ್ಯಾವ್ ಎ ಡಿಸೈರ್. ಯಾಕಂದರೆ ಒಂದು ಕಡೆ ಭಾಳಷ್ಟು ಮುಖ್ಯವಾಗುತ್ತೆ, ಕನಸು ಕಾಣೋದು ತಪ್ಪಲ್ಲ ಅಂತ. ಯಾಕಂದರೆ ಕನಸು ಕಂಡಾಗ ಯಾರು ಕನಸು ಕಾಣ್ತಾನೆ ಅವನೇ ಸಾಧನೆ ಮಾಡೋಕ್ಕೆ ಸಾಧ್ಯ. ಯಾರು ಕನಸು ಕಾಣೋಕ್ಕೆ ಸಾಧ್ಯವೇ ಇಲ್ಲೋ ಅವ್ರು ಸಾಧ್ಯ ಇಲ್ಲ ಮಾಡ್ತಾರೆ. ಕನಸು ಇಟ್ಸ್ ಎ ಹೋಮ್ ವರ್ಕ್ ಫಾರ್ ಅಚೀವಿಂಗ್. ಸೊ ನಾನು ಇವತ್ತೇನಾದ್ರು ಕನಸು ಕಾಣ್ತೇನೆ, ನಾನೇನಾದರೂ ಒಳ್ಳೆ ಅಡ್ವೊಕೇಟ್ ಆಗಬೇಕು, ನಾನು ಬಾರ್ ಕೌನ್ಸಿಲ್ ಮೆಂಬರ್ ಆಗಬೇಕು ಅಂತ ಹೇಳಿದ್ರೆ, ಫಾರ್ ಯುವರ್ ಇನ್ಫಾರ್ಮೇಷನ್, ಐ ಲಾಸ್ಟ್ ದಿ ಮ್ಯಾಚ್ 3 times ಆ್ಯಂಡ್ ಐ ಅಚೀವ್ಡ್ 4th time ಎಲೆಕ್ಷನ್ ಗೆದ್ದಿದ್ದೀನಿ. ಅದು ಎಲ್ಲೋ ಒಂದು ಕಡೆ ಸಣ್ಣ ವಕೀಲರ ಸಂಘದಿಂದಲೂ ಸಹಿತ ದೊಡ್ಡದಕ್ಕೆ ಕೈ ಹಾಕೋಕ್ಕೆ ಸಾಧ್ಯತೆ, ಆ ಕೆಲಸ ಮಾಡೋಕ್ಕೆ ಸಾಧ್ಯತೆ ಅನ್ನೋದ್ರ ಬಗ್ಗೆ ಸತತವಾಗಿ 15 ವರ್ಷಗಳ ಕಾಲ ನಾನೆಲ್ಲ ಬಾರ್ ಕೌನ್ಸಿಲ್ನಲ್ಲಿ ಆರಿಸಿ ಬರಬೇಕು ಅಂತೇಳಿ ನಾನು ಸತತವಾಗಿ ಮಾಡ್ತಾರೆ. ಸ್ನೇಹಿತರೆಲ್ಲರೂ ಸಹಿತ ಇವತ್ತಿನ ದಿವಸ ಹುಬ್ಬಳ್ಳಿಯಲ್ಲೂ ಸಹಿತವಾಗಿ, ಧಾರವಾಡದಿಂದಲೂ ಸಹಿತ ಬಾರ್ ಕೌನ್ಸಿಲ್ ಮೆಂಬರ್ಸ್ ಇಲ್ಲ. ಅಲ್ಲಿ ಸುಮಾರು ಕಾಮರೆಡ್ಡಿ ಅವರು ಧಾರವಾಡಲ್ಲಿದ್ದಾರೆ, ಹುಬ್ಬಳ್ಳಿಯಲ್ಲಿಲ್ಲ. ಅಲ್ಲಿ 3,000 ಚಿಲ್ಲರೆ ಏನಿದೆ ಹೆಚ್ಚಿನ ಜನ ಸದಸ್ಯರ ಬಾರ್ ಕೌನ್ಸಿಲ್. ನಮ್ಮ ಹತ್ರ ಇರ್ತಕ್ಕಂಥ 500 ಜನ, ನಾನು ಬಾರ್ ಕೌನ್ಸಿಲ್ ಮೆಂಬರ್ ಆದರೆ 322 ಜನ. ಸೊ ಇಲ್ಲಿ ಏನು ನಮಗೆ ಫೆಸಿಲಿಟಿ ಇದೆ ಇಂಪಾರ್ಟೆಂಟ್ ಅಲ್ಲ, ಏನು ಫೆಸಿಲಿಟಿನ ಚಾಲೆಂಜ್ ಆಗಿಸ್ಬೇಕು ಅನ್ನೋದು ಭಾಳ ಮುಖ್ಯವಾದದ್ದು. ದಯಮಾಡಿ ನಾನು 1 ಗಂಟೆಗೆ 4 ಜಿಲ್ಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಹೋಗ್ತಾ ಇದ್ದೀನಿ. ನಿಜಕ್ಕೂ ಸಹಿತ ವೇದಿಕೆ ಇರ್ತಕ್ಕಂಥ ಗುರುಗಳಿಗೆ ಇನ್ನೂ ಸಲ ಮನಸ್ಸಿ ಗುರುವನ್ನ ಶಬ್ದಕ್ಕೆ ಭಾಳ ಮುಖ್ಯವಾದಂಥ ವಿಷಯ. ಆದ್ದರಿಂದ ಅದಕ್ಕೆ ತಾವೆಲ್ಲರೂ ಸಹಿತವಾಗಿ ಇವತ್ತು ಈ ಕ್ಯಾಂಪಸ್ನಿಂದ ಹೊರಹೋಗ್ತಾ ಯಾವ ನಿರ್ಧಾರ ಮಾಡಬೇಕು, ಆ ನಿರ್ಧಾರದಿಂದ ಈ ಸಂಸ್ಥೆಗೂ ಹಾಗೂ ಗುರುಗಳಿಗೆ ಗೌರವವನ್ನು ಇಟ್ಕೊಬೇಕು ಅಂತೇಳಿ ನಾನು ಮಾತು ಮುಗಿಸ್ತೇನೆ.